ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಕಳೆದ 15 ದಿನಗಳಿಂದ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿ ನಡೀತಿದೆ. ಒಂದು ಕಡೆ ಸಿಎಂ ಆಗಲೇಬೇಕು ಎಂದು ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅಂತಿದ್ದಾರೆ. ಇನ್ನು ಸಿಎಂ ಆಗೋಕೆ 2,000 ಕೋಟಿ ಖರ್ಚು ಮಾಡಿದ್ರ ಡಿಕೆ ಶಿವಕುಮಾರ್ ಅವರು 50 ಶಾಸಕರ ಬೆಂಬಲದೊಂದಿಗೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರಾ ಡಿಕೆ ಶಿವಕುಮಾರ್ ಅವರು. ಅಷ್ಟೇ ಅಲ್ಲದೆ ಬಿಜೆಪಿ ಸೇರ್ಕೊಳ್ಳುವಂತಹ ಪ್ಲಾನ್ನಲ್ಲಿದ್ದಾರಾ ಡಿಕೆ ಶಿವಕುಮಾರ್ ಅವರು. ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ರ ಈ ಡಿಕೆ ಶಿವಕುಮಾರ್ ಅವರು. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ವಿತ್ ಪ್ರೂಫ್ ನಾವು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮೊದಲು ಅಧಿಕಾರ ಬಿಟ್ಟು ತೊಲಗಲಿ ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಈಗೇನಾದ್ರೂ ಮತ್ತೆ ಚುನಾವಣೆ ನಡೆದ್ರೆ ನೀವು ಯಾರಿಗೆ ವೋಟ್ ಅನ್ನ ಹಾಕ್ತೀರಾ? ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗ ಅಥವಾ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಂತ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, 2023ರಲ್ಲಿ ಕಾಂಗ್ರೆಸ್ ಸರ್ಕಾರವು ಅನೇಕ ಗ್ಯಾರಂಟಿಗಳ ಆಸೆಗಳನ್ನು ಜನರಿಗೆ ಕೊಟ್ಟು ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಾಗ ಪ್ರತಿಯೊಬ್ಬರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂದ್ಕೊಂಡಿದ್ರು. ಯಾಕಂದ್ರೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಪ್ರತಿ ಕ್ಷೇತ್ರದಲ್ಲೂ ಕೂಡ ಸೀಟ್ ಹಂಚಿಕೆಯ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದೆ ಡಿಕೆ ಶಿವಕುಮಾರ್ ಅವರು. ಮತ್ತು ಅನೇಕ ಕಾಂಗ್ರೆಸ್ ಅಭ್ಯರ್ಥಿಗಳ ಕ್ಷೇತ್ರಗಳಿಗೆ ಹೋಗಿ ಕಾಂಗ್ರೆಸ್ ಎಂಎಲ್ಎಗಳನ್ನ ಗೆಲ್ಲಿಸುವಂತಹ ಕೆಲಸದಲ್ಲಿ ಡಿಕೆ ಶಿವಕುಮಾರ್ ಅವರು ನಿರತರಾಗಿದ್ರು. ಅವರು ಹೇಳಿದಂತೆ ಕಾಂಗ್ರೆಸ್ 136 ಸೀಟ್ ಬರಲಿದೆ ಅಂತ ಎಲೆಕ್ಷನ್ ಮುಂಚೆನೆ ಭವಿಷ್ಯವನ್ನ ನುಡಿದಿದ್ರು. ಅದರಂತೆಯೇ 136 ಸೀಟ್ಗಳನ್ನ ಪಡೆಯಿತು. ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಯಾಗಿರೋ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗಿರಲಿಲ್ಲ. ಯಾಕಂದ್ರೆ 2018ರ ಚುನಾವಣೆಯಲ್ಲಿ ಸಿಎಂ ಆಗಿದ್ದಾಗಲೇ ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಕ್ಷೇತ್ರವಾದ ಚಾಮುಂಡೇಶ್ವರಿಯಲ್ಲಿ ಮಣ್ಣು ಮುಕ್ಕಿದ್ರು. ಅದಕ್ಕೆ 2023ರಲ್ಲಿ ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಲೇ ಇಲ್ಲ. ಬದಲಿಗೆ ಮಗ ಯತೀಂದ್ರ ನಿಲ್ಲುತ್ತಿದ್ದಂತಹ ವರುಣ ಕ್ಷೇತ್ರದಿಂದ ಕಣಕ್ಕೆ ಇಳಿದು ಎಂಎಲ್ಎ ಆದ್ರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಎಷ್ಟು ಭಯ ಆಗಿತ್ತು ಅಂತಂದ್ರೆ ಚುನಾವಣೆಯ 20 ದಿನಗಳ ಹಿಂದೆಯಿಂದ ಕೂಡ ವರುಣ ಕ್ಷೇತ್ರದಲ್ಲೇ ಕೂತು ಪ್ರಚಾರವನ್ನ ಮಾಡಿದ್ರು. ಬೇರೆ ಯಾವ ಕ್ಷೇತ್ರಕ್ಕೂ ಕೂಡ ಕಾಲು ಇಡಲಿಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರು ತಮ್ಮ ಕನಕಪುರ ಕ್ಷೇತ್ರಕ್ಕೆ ಕಾಲಿಡಲೇ ಇಲ್ಲ. ಆದ್ರೂ ಕೂಡ 1.25 ಲಕ್ಷ ವೋಟ್ ಅಂತರದಿಂದ ಗೆದ್ದಿದ್ರು. ಇನ್ನು ಸಿಎಂ ಯಾರು ಎಂದಾಗ ಸಿದ್ದರಾಮಯ್ಯನವರು ನಾನು ಸಿಎಂ ಆಗ್ಲೇಬೇಕು, 2.5 ವರ್ಷ ಆದ ಮೇಲೆ ಬಿಟ್ಕೊಡ್ತೀನಿ ಎಂದು ಹೈಕಮಾಂಡ್ ಎದುರು ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ರು. ಆದರೆ ಈಗ ಬಿಟ್ಕೊಡುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಕರ್ನಾಟಕದ ಚರಿತ್ರೆಯಲ್ಲಿ ಅಧಿಕ ಕಾಲ ಸಿಎಂ ಆಗಿ ಉಳಿಯಬೇಕೆಂಬ ಮಹದಾಸೆ ಇದೆ. ಇಲ್ಲಿಯವರೆಗೂ ಕೂಡ ದೇವರಾಜ ಅರಸ್ರವರು 7 ವರ್ಷ 8 ತಿಂಗಳುಗಳ ಕಾಲ ಕರ್ನಾಟಕದ ಸಿಎಂ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು 7 ವರ್ಷ 6 ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಅಂದರೆ ಇನ್ನು ಕೇವಲ 50 ದಿನಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದರೆ ಕರ್ನಾಟಕದ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಅಂತ ಹೆಸರು ಕೂಡ ಬಂದ್ಬಿಡುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಹಿಂದೆ ಸರಿತಿಲ್ಲ. ಇನ್ನು ಡಿಕೆ ಶಿವಕುಮಾರ್ ಅವರ ಜೊತೆಗೆ 50 ಶಾಸಕರ ಬೆಂಬಲವಿದೆ. ಜೈಲಿನಲ್ಲಿರೋ ವೀರೇಂದ್ರ ಪಪ್ಪಿ ಮತ್ತು ಇತರ ಶಾಸಕರ ಬೆಂಬಲ ಪಡೆದು ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಖಡಾಖಂಡಿತವಾಗಿ ಹೇಳಿದ್ದಾರೆ, ನೀವೇನಾದ್ರೂ ನನ್ನನ್ನ ಮುಖ್ಯಮಂತ್ರಿ ಮಾಡದಿದ್ರೆ 50 ಶಾಸಕರ ಸಮೇತ ರಾಜೀನಾಮೆ ನೀಡುತ್ತೇವೆ, ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲಿದೆ ಎಂದು ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ನೀಡಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ. ಅಹಿಂದ ಸಂಘಟನೆಗಳು ನನ್ನ ಹಿಂದೆ ಇದ್ದಾರೆ, ನೀವೇನಾದ್ರೂ ನನ್ನನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕರ್ನಾಟಕವೂ ಕೂಡ ಬಿಹಾರ, ದೆಹಲಿ, ಮಹಾರಾಷ್ಟ್ರದ ಎಲೆಕ್ಷನ್ನಂತೆ ಕಾಂಗ್ರೆಸ್ 50 ಸೀಟನ್ನ ಕೂಡ ಗೆಲ್ಲಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅದಕ್ಕೆ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ಹ್ಯಾಂಡಲ್ ಮಾಡೋಕೆ ತುಂಬಾನೇ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ನೀವು ನೋಡಬಹುದು ಸ್ನೇಹಿತರೆ, ಭಾರತದಲ್ಲಿ 28 ರಾಜ್ಯಗಳಿವೆ. ಅದರಲ್ಲಿ ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ್ ಪ್ರದೇಶ. ಈ ರಾಜ್ಯಗಳಲ್ಲಿ ಗ್ಯಾರಂಟಿ ಎಂಬ ಆಸೆಯನ್ನ ಜನರಿಗೆ ತೋರಿಸಿ ಅಧಿಕಾರಕ್ಕೆ ಬಂತು ಈ ಕಾಂಗ್ರೆಸ್ ಸರ್ಕಾರ. ಇದಾದ ಬಳಿಕ ಯಾವುದೇ ಎಲೆಕ್ಷನ್ ಅನ್ನು ಕೂಡ ಕಾಂಗ್ರೆಸ್ ಗೆಲ್ತಿಲ್ಲ.
ಈಗ ಕರ್ನಾಟಕದಲ್ಲೂ ಕೂಡ ಸರ್ಕಾರ ಬಿದ್ದು ಚುನಾವಣೆಯಾದ್ರೆ 100% ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಎಲ್ಲಾ ದರಗಳನ್ನ ಜಾಸ್ತಿ ಮಾಡಿದೆ. ಹಾಲಿನ ದರ 9 ರೂಪಾಯಿ, ಬಸ್ ಟಿಕೆಟ್ ದರ 15%, ನಂದಿನಿ ತುಪ್ಪದ ಬೆಲೆ ಲೀಟರ್ಗೆ 90 ರೂಪಾಯಿ, ನಂತರ ಆಲ್ಕೋಹಾಲ್ನ ಬೆಲೆ ಬರೋಬ್ಬರಿ 30%, ಮೆಟ್ರೋ ಬರೋಬ್ಬರಿ 70%, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು, ಪೆಟ್ರೋಲ್ ಬರೋಬ್ಬರಿ 5 ರೂಪಾಯಿ, ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಚಾರ್ಜಸ್, ಮೀಟರ್ ಚಾರ್ಜಸ್, ಈ ರೀತಿ ಹೇಳ್ತಾ ಹೋದ್ರೆ ಲಿಸ್ಟೇ ನಿಲ್ಲೋದಿಲ್ಲ ಬಿಡಿ. ಒಂದು ಕಡೆ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಸಿ ಜನರಿಗೆ ಅನುಕೂಲ ಆಗೋ ಹಾಗೆ ಮಾಡ್ತಿದ್ರೆ, ಇದೇ ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿಗೆ ಹಣ ಹೊಂದಿಸ್ಲಿಕ್ಕೆ ಅಂತ ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡ್ತಿದೆ. ಅದಕ್ಕೆ ಮುಂದಿನ ಬಾರಿ 100% ಬರೆದು ಇಟ್ಕೊಳ್ಳಿ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಅದಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವರು ಈ ಬಾರಿ ಸಿಎಂ ಆಗದಿದ್ರೆ ಮತ್ತೆ ಸಿಎಂ ಆಗೋದಕ್ಕೆ ಕನಿಷ್ಠ ಪಕ್ಷ ಅಂತಂದ್ರು 2033 ಅಂದ್ರೆ 8 ವರ್ಷಗಳ ಕಾಲ ಕಾಯಲೇಬೇಕು. ಈ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಅಷ್ಟೊಂದು ಪಟ್ಟು ಹಿಡಿತಿರೋದು. ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ಆದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರಿಬ್ಬರಲ್ಲಿ ರಾಹುಲ್ ಗಾಂಧಿ ಭಾರತದಲ್ಲೇ ಇಲ್ಲ. ಅವರು ಟ್ರಿಪ್ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇನ್ನು ಸೋನಿಯಾ ಗಾಂಧಿಗೆ ಏನು ಮಾಡಬೇಕು ಅಂತ ತಿಳಿಯದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ನೇನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಅವರ ಮೇಲೆ ಈಗಾಗಲೇ ಸಿಬಿಐ, ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಿವೆ. ಆ ಕೇಸ್ಗಳಲ್ಲಿ ಬೇಲ್ ಪಡೆದುಕೊಂಡು ಆಚೆ ಇದ್ದಾರೆ ಅಷ್ಟೇ. ಸೊ ಸಿಎಂ ಆದ್ರೆ ಡಿಕೆ ಶಿವಕುಮಾರ್ ಮತ್ತೆ ಜೈಲು ಸೇರಬೇಕಾಗುತ್ತದೆ. ಆಗ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿರುವ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಕೂಡ ಕಳೆದುಕೊಂಡು ಬಿಡುತ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಭ್ರಷ್ಟಾಚಾರದ ಕೇಸ್ ಆಗಲಿ, ಹಗರಣದ ಕೇಸ್ ಆಗಲಿ ಸಿದ್ದರಾಮಯ್ಯನವರ ಮೇಲಿಲ್ಲ. ಅವರ ಬಗ್ಗೆ ತುಂಬಾ ಕ್ಲೀನ್ ಇಮೇಜ್ ಇದೆ. ಕೇವಲ ಮೂಡಾ ಪ್ರಕರಣವು ಅವರ ಮೇಲಿತ್ತು. ಅವರ ಪತ್ನಿಗೆ ಬಂದಿದ್ದಂತಹ ಅಷ್ಟೂ ಸೈಟ್ಗಳನ್ನ ವಾಪಸ್ ನೀಡಿ ಒಳ್ಳೆಯವರು ಅನ್ಸ್ಕೊಂಡ್ಬಿಟ್ರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಬಾಂಬ್ ಅನ್ನ ಸಿಡಿಸಿದ್ರು ಕುಮಾರಸ್ವಾಮಿ ಅವರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ನಾನು ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ, ರಾಜಕೀಯ ಮಾತನಾಡಿಲ್ಲ. ನೀವ್ಯಾರಾದ್ರೂ ಪ್ರೂವ್ ಮಾಡಿಬಿಟ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಂಡ್ಬಿಡ್ತೀನಿ ಅಂತ ಪತ್ರಕರ್ತರಿಗೆ ಚಾಲೆಂಜ್ ಅನ್ನ ಹಾಕಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗೋಕೆ ಡಿಕೆ ಶಿವಕುಮಾರ್ ಅವರು 2,000 ಕೋಟಿ ಖರ್ಚು ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ಹೇಳಿದ್ದೇನೆಂದ್ರೆ, ಆ ಸಂಸ್ಕೃತಿ ಇರೋದು ಬಿಜೆಪಿಯಲ್ಲಿ, ಕಾಂಗ್ರೆಸ್ನಲ್ಲಿ ಇಲ್ಲ ಅಂದಿದ್ದಾರೆ. ಕಾಂಗ್ರೆಸ್ಗೆ ಧೈರ್ಯ ಏನಪ್ಪಾ ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ ವ್ಯಕ್ತಿ. ಏನ್ ಮಾಡಿದ್ರು ಕೂಡ ಅವರು ಕಾಂಗ್ರೆಸ್ನ ಬಿಡೋದಿಲ್ಲ ಎಂಬ ಧೈರ್ಯವಿದೆ. ಆದ್ರೂ ಅಧಿಕಾರಕ್ಕೆ ಬರೋಕೆ ಡಿಕೆ ಶಿವಕುಮಾರ್ ಬೇಕಿತ್ತು. ಆದ್ರೆ ಸರ್ಕಾರ ನಡೆಸೋಕೆ ಮಾತ್ರ ಸಿದ್ದರಾಮಯ್ಯನವರು ಬೇಕು. ಇದು ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾ, ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.